ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೆ. ಗಣೇಶ ಹಬ್ಬ ಹತ್ರ ಬಂತು. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರ ತನಕ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಸಂತೋಷದಿಂದ ಆಚರಿಸೋ ಹಬ್ಬಗಳಲ್ಲಿ ಮೊದಲನೇ ಹಬ್ಬ ಗಣೇಶ ಹಬ್ಬ ಅಂತ ಹೇಳ್ಬೋದು. ಆದರೆ ನಾವೆಲ್ಲ ಗಣೇಶನ್ಗೆ ಒಂದು ಮೋಸ ಮಾಡಿದ್ದೀವಿ. ಏನಂತ ಗೊತ್ತಾ? ನೋಡಿ, ಸ್ವತಂತ್ರ ಹೋರಾಟಗಾರರು ಅಂದರೆ ಸುಭಾಷ್ ಚಂದ್ರ ಬೋಸು, ಸಾವರ್ಕರ್ರು, ಗಾಂಧೀಜಿ, ನೆಹರು, ಭಗತ್ ಸಿಂಗು, ಸಂಗೊಳ್ಳಿ ರಾಯಣ್ಣ ಇವರಿಷ್ಟೇ ಜನ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಗಣೇಶನು ಕೂಡ ಸ್ವತಂತ್ರ ಹೋರಾಟಗಾರನೇ. ಇತಿಹಾಸಕಾರರು ಗಣೇಶನ ಮರೆತುಬಿಟ್ಟಿದ್ದಾರೆ. ಮನೆಯಲ್ಲಿ ಆಚರಣೆ ಮಾಡ್ತಿದ್ದಂಥ ಗಣೇಶ ಹಬ್ಬ ಬೀದಿನಲ್ಲಿ ಆಚರಣೆ ಮಾಡೋವಂಗಾಗಿದ್ದು ಹೇಗೆ ಅಂದರೆ, ಅವತ್ತಿನ ಕಾಲದಲ್ಲಿ ಸ್ವತಂತ್ರ ಹೋರಾಟ ಮಾಡ್ತಾ ಇರುವಂಥ ಟೈಮಲ್ಲಿ ಬಾಲಗಂಗಾಧರ ತಿಲಕ್ ಅವ್ರು ಏನು ಮಾಡಿದ್ರು, ಜನಗಳನ್ನ ಗುಂಪು ಸೇರಿಸ್ಬೇಕು, ಜನಗಳಿಗೆ ಒಗ್ಗಟ್ಟು ಮೂಡಿಸ್ಬೇಕು, ಜನಗಳಲ್ಲಿ ಸ್ವತಂತ್ರ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಮನೆಯಲ್ಲಿ ಆಚರಣೆ ಮಾಡ್ತಿದ್ದಂಥ ಗಣೇಶ ಹಬ್ಬನ ಬೀದಿಗಳಲ್ಲಿ ಆಚರಣೆ ಮಾಡುವ ಪದ್ಧತಿನ ಮೊದಲನೇದಾಗಿ ತಂದರು. ಸೊ ಹಂಗಾಗಿ ಬೀದಿನಲ್ಲಿ ಆಚರಣೆ ಮಾಡುವಂಥ ಆಚರಣೆ ಅಲ್ಲಿಂದ ಪ್ರಾರಂಭ ಆಯಿತು. ನಾವೆಲ್ಲ ಅವಾಗ ಸ್ವತಂತ್ರ ಹೋರಾಟಗಾರರು ಹೇಗೆ ಸ್ವತಂತ್ರ ಹೋರಾಟ ಮಾಡ್ತಿದ್ರು, ಗಣೇಶನೂ ಹೋರಾಟ ಮಾಡ್ದಂಗೆ ಅಲ್ವಾ? ಇತಿಹಾಸಕಾರ ಯಾಕೆ ಇವ್ರನ್ನ ಮರ್ತ್ಬಿಟ್ರು ಗಣೇಶನ? ಸೊ ಹಂಗಾಗಿ ನಾವೆಲ್ಲ ಇನ್ಮೇಲೆ ಸ್ವತಂತ್ರ ಹೋರಾಟಗಾರಗಳಂತ ಬಂದಾಗ ಗಣೇಶನ್ನು ನೆನೆಸ್ಕೊಳ್ಳೋಣ. ಗಣೇಶನು ಸ್ವತಂತ್ರ ಹೋರಾಟಗಾರನೇ. ಎಲ್ಲ ಯುವಕರುಗಳು ವಿನಾಯಕ ಗೆಳೆಯರ ಬಳಗ, ಏಕದಂತ ಗೆಳೆಯರ ಬಳಗ ಅಂತ ಹಾಕೊಂಡು ಗಣೇಶ ಹಬ್ಬನ ಆಚರಣೆ ಮಾಡ್ತೀರಾ. ಯಾರಾದರೂ ಒಬ್ರು ಸ್ವತಂತ್ರ ಹೋರಾಟಗಾರ ಗಣೇಶ ಗೆಳೆಯರ ಬಳಗ ಅಂತ ಹಾಕೊಂಡು ಗಣೇಶ ಹಬ್ಬನ ಆಚರಣೆ ಮಾಡಿ. ನಾನು ಆಚರಣೆ ಮಾಡ್ತೀನಿ. ಖುಷಿಯಿಂದ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಖುಷಿಯಿಂದ ಗಣೇಶನ ಕೂರಿಸಿ ಆರಾಮಾಗಿ ಕಳಿಸ್ಕೊಡೋಣ. ಎಲ್ರಿಗೂ ಸ್ವತಂತ್ರ ಹೋರಾಟಗಾರ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಬಲ ಅಜೇಯ.